ಕಲ್ಯಾಣಿ ಚಾಲುಕ್ಯರ ಮನೆತನದ ಸ್ಥಾಪಕ ಯಾರು? ಕಲ್ಯಾಣಿ ಚಾಲುಕ್ಯರು ಮನೆತನದ ಸ್ಥಾಪಕ ಯಾರು? ಜಯಸಿಂಹ ಅವರು, ಎರಡನೇ ತೈಲಪ, ದಂತಿದುರ್ಗ, ಸ್ಥಳ. ಕಲ್ಯಾಣಿ ಚಾಲುಕ್ಯರು ಈ ಮನೆತನದ ಸ್ಥಾಪಕ ಯಾರು? ಪೋಲ್ಕೊಳ್ಳಿ. ಕಲ್ಯಾಣಿ ಚಾಲುಕ್ಯರು ಸೂರ್ಯ ದುರ್ಗಮ್ಮ ಅವರು, ತಿರುಪತಿ ರುಕ್ಮಾ ಅಂಡ್ ದೇವರಾಜ್ ಅವರು 67%. ಕಲ್ಯಾಣಿ ಚಾಲುಕ್ಯರು ಈ ಮನೆತನದ ಸ್ಥಾಪಕ ಎರಡನೇ ತೈಲಪ. ಬಾದಾಮಿ ಚಾಲುಕ್ಯ ಮನೆತನದ ಸ್ಥಾಪಕ ಯಾರು? ಪ್ರಶ್ನೆ ಒಳಗ ಕಲ್ಯಾಣಿ ಆಯ್ತು, ಬಾದಾಮಿ ಆಯ್ತು, ಒಟ್ಟ ನೋಡಂಗಿಲ್ಲ. ರಾಘವೇಂದ್ರ ಅವರು, ರೂಭಿ, ಸೂರ್ಯ, ಹೊನ್ಯಾಳ್ ಅಂಡ್ ಶೇಖಪ್ಪ ಅವರು. ಕಲ್ಯಾಣಿ ಚಾಲುಕ್ಯರು ಎರಡನೇ ತೈಲಪ, ಬಾದಾಮಿ ಚಾಲುಕ್ಯರು ಜಯಸಿಂಹ. ಓಕೆ. ಹೊಯ್ಸಳ ಮನೆತನದ ಸ್ಥಾಪಕ ರಾಘವೇಂದ್ರ ಅವರು, ಹೊನ್ಯಾಳ್ ಅವರು, ರೂಭಿ ಅವರು, ಸೂರ್ಯ ಅಂಡ್ ಆಕಾಶ್ ಹೂಗಾರ್. ಹೊಯ್ಸಳ ಮನೆತನದ ಸ್ಥಾಪಕ ಯಾರು ಅಂದ್ರೆ ಸ್ಥಳ. ರಾಷ್ಟ್ರಕೂಟ ಮನೆತನದ ಸ್ಥಾಪಕ ಯಾರು? ರಾಷ್ಟ್ರಕೂಟ ಮನೆತನದ ಸ್ಥಾಪಕ ರೂಭಿ, ಸೂರ್ಯ, ಹೊನ್ಯಾಳ್, ಈರಣ್ಣ ಅಂಡ್ ರಾಘವೇಂದ್ರ 96%. ವೆರಿ ಗುಡ್. ವೆರಿ ಗುಡ್. ನೆಕ್ಸ್ಟ್, ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಯಾವುದು? ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಬೀದರ್, ಬಸವ ಕಲ್ಯಾಣ, ಕಲಬುರ್ಗಿ, ಐಹೊಳೆ. ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಯಾವುದು? ಪರ್ಟಿಕ್ಯುಲರ್ ಆಗಿ ಪ್ಲೇಸ್ ಹಾಕ್ಬೇಕು. ಮತ್ತ ಸರ್ ಅದು ಅಲ್ಲೇ ಬಾಜು ಬರ್ತದ್ರಿ, ಅದಕ್ಕೆ ಹಾಕಿನಿ, ಅವೆಲ್ಲ ಹೇಳಂಗಿಲ್ಲ. ಪರ್ಟಿಕ್ಯುಲರ್ ಪ್ಲೇಸ್ ಅದಕ್ಕಂತಾನ ಆಪ್ಷನ್ ಕೊಟ್ಟಿರ್ತೇನೆ ನಾ. ರಾಘವೇಂದ್ರ ಅವರು, ಹೊನ್ಯಾಳ್, ಈರಣ್ಣ, ತಿರುಪತಿ ಅಂಡ್ ಶೇಖಪ್ಪ ಅವರು. ವೆರಿ ಗುಡ್. ಕೆಲವರು ಅಂತಾರೆ ಅಲ್ಲೇ ಬಾಜುಕೈ ತೋಡ್ರಿ, ಕನ್ಸಿಡರ್ ಮಾಡ್ರಿ ಅಂತ ಹೇಳಿ. ನಮ್ ಬಾಜುಕಿದ್ರೆ ಕನ್ಸಿಡರ್ ಮಾಡಂಗಿಲ್ಲ. ಬಸವ ಕಲ್ಯಾಣ. ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಬಸವ ಕಲ್ಯಾಣ. ಬಹುಮನಿ ಸುಲ್ತಾನರ ಪ್ರಥಮ ರಾಜಧಾನಿ ಯಾವುದು? ಬಹುಮನಿ ಸುಲ್ತಾನರ ಆರಂಭಿಕ ರಾಜಧಾನಿ ಈರಣ್ಣ, ದುರ್ಗಮ್ಮ, ಶೇಖಪ್ಪ, ಚಿದಾನಂದ ಅಂಡ್ ಆಕಾಶ್ ಹೂಗಾರ್. ಆರಂಭಿಕ ರಾಜಧಾನಿ ಕೇಳಿದೆ ನಾ. ರಾತ್ರಿ ಹೊತ್ತ ಲೈಟ್ ತಗೋಬೇಕು. ರಾತ್ರಿ ಹೊತ್ತು ಅವು ಚಂದ ಮಾಡಿರ್ತಾಳ. ಅದಕ್ಕೆ ಅವನ್ನ ಅನ್ನಪೂರ್ಣೇಶ್ವರಿಗೆ ಹೋಲಿಕೆ ಮಾಡ್ತೀವಿ. ಹೌದಲ್ಲ? ಸ್ವಲ್ಪ ಗೋಬಿ, ಪಾನಿಪುರಿ ಕಡಿಮೆ ತಿಂದು ಬರ್ಬೇಕು ಹೊರಗಡೆ ಹೋದಾಗ. ಅರ್ಥ ಆಯ್ತಾ? ಐಹೊಳೆಯ ಮತ್ತೊಂದು ಹೆಸರೇನು? ಪ್ರಶ್ನೆ ಕೇಳಿದರೆ ಐಹೊಳೆಯ ಮತ್ತೊಂದು ಹೆಸರೇನು? ಆರ್ಯಪುರ. ಐಹೊಳೆ ಅಂತ ಕೂಡ ಕರೀತಾರೆ, ಬಟ್ ಆರ್ಯಪುರ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಆಗಿದೆ, ಇಂಪಾರ್ಟೆಂಟ್. ಕಲಬುರಗಿಯ ಪ್ರಾರಂಭಿಕ ಹೆಸರೇನು? ಕಮೆಂಟ್ ಮಾಡ್ರಿ. ಕಲಬುರಗಿಯ ಪ್ರಾರಂಭಿಕ ಹೆಸರು? ಯಪ್ಪ, ಗುಲ್ಬರ್ಗ ಅಂತ. ಅದಕ್ಕಿಂತ ಮೊದಲ ಏನ್ ಅನಾಹುತ ಇದೀರೋ ನೀವು? ಆಶನಾಬಾದ್ ಅಂತ ಹೇಳಿ ಕರೀತಾರೆ. ಕಲಬುರಗಿ ಅಂದ್ರೆ ಗುಲ್ಬರ್ಗ್ರಿ, ಗುಲ್ಬರ್ಗ ಅಂದ್ರೆ ಕಲಬುರಗಿ. ಅನಾಹುತ. ಇಂಥ ಒಂದ್ ಮಾಡಕ್ ಚಂದ ಅದರಿ. ಕಲ್ಯಾಣಿ ಚಾಲುಕ್ಯ ಈ ಮನೆತನದ ಪ್ರಸಿದ್ಧ ಅರಸ ಯಾರು? ಇಮ್ಮಡಿ ಪುಲಿಕೇಶಿ, ಎರಡನೇ ತೈಲಪ, ಆರನೇ ವಿಕ್ರಮಾದಿತ್ಯ, ಮೂರನೇ ಕೃಷ್ಣ. ಕಲ್ಯಾಣಿ ಚಾಲುಕ್ಯರು ಮನೆತನದ ಪ್ರಸಿದ್ಧ ಅರಸ ಯಾರು? ಕಲ್ಯಾಣಿ ಚಾಲುಕ್ಯರು ಮನೆತನದ ಪ್ರಸಿದ್ಧ ಅರಸ ಹೋಪ್, ಹೊನ್ಯಾಳ್, ಸೂರ್ಯ, ಈರಣ್ಣ ಅಂಡ್ ಮಹಾಲಕ್ಷ್ಮಿ. ಕಲ್ಯಾಣಿ ಚಾಲುಕ್ಯರು ಮನೆತನದ ಪ್ರಸಿದ್ಧ ಅರಸ ಯಾರು? ಇವರ ಆಸ್ಥಾನದ ಕವಿ ಬಿಲ್ಹಣ ಈತನನ್ನ ಚಂದ್ರನಿಗೆ ಹೋಲಿಕೆ ಮಾಡುತ್ತಾನೆ. ಯಾರಿಗೆ ಹೋಲಿಕೆ ಮಾಡ್ತಾರೆ? ಚಂದ್ರನಿಗೆ ಹೋಲಿಕೆ ಮಾಡ್ತಾರೆ. ಆರನೇ ವಿಕ್ರಮಾದಿತ್ಯ.
6ನೇ ವಿಕ್ರಮಾದಿತ್ಯ ಅವರಿಗೆ ಸಂಬಂಧಪಟ್ಟಂತೆ ವಿಕ್ರಮಾಂಕ ದೇವಚರಿತೆ ಎನ್ನುವಂತ ಅದ್ಭುತವಾದ ಗ್ರಂಥ ಕೂಡ ರಚನೆ ಆಗ್ತದೆ. ಬಾದಾಮಿ ಚಾಲುಕ್ಯರು ಈ ಮನೆತನದ ಪ್ರಸಿದ್ಧ ಅರಸ ಯಾರು? ನಮಸ್ತೆ ಶಿವಕುಮಾರ್ ಅವರೇ, ಹೇಗಿದ್ದೀರಿ? ಬಾದಾಮಿ ಚಾಲುಕ್ಯರು ಈ ಮನೆತನದ ಪ್ರಸಿದ್ಧ ಅರಸ ರಾಘವೇಂದ್ರ, ಸೂರ್ಯ, ರೂಬಿ, ಗುರು ಅಂಡ್ ಹೊನ್ಯಾಳ್ ಅವರು. ಬಾದಾಮಿ ಚಾಲುಕ್ಯರು ಮನೆತನದ ಪ್ರಸಿದ್ಧ ಅರಸ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿ. ನಮಸ್ತೆ ಯಶೋಧ ಅವರೇ, ಸಂತೋಷ್ ಅವರೇ, ಎಲ್ರಿಗೂ ನಮಸ್ತೆ. ಬರ್ತೀನಿ. ದಕ್ಷಿಣ ಪತೇಶ್ವರ, ಉತ್ತರ ಪತೇಶ್ವರ ಎಲ್ಲ ಬರೋಣಂತ. ಚಾಲುಕ್ಯ ವಿಕ್ರಮ ಶಕೆ ಆರಂಭವಾದ ವರ್ಷ ಯಾವುದು? ಚಾಲುಕ್ಯ ವಿಕ್ರಮ ಶಕೆ ಆರಂಭವಾದ ವರ್ಷ ಯಾವುದು? ಕ್ರಿಸ್ತಶಕ 78, ಕ್ರಿಸ್ತಶಕ 1076, ಕ್ರಿಸ್ತಶಕ 320, ಕ್ರಿಸ್ತಶಕ 622. ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. ಚಾಲುಕ್ಯ ವಿಕ್ರಮ ಶಕೆ, ಇದನ್ನ ನಾವು ಸಂಜೆ 5 ಗಂಟೆ ಫ್ರೀ ಕ್ಲಾಸಲ್ಲೂ ಕೂಡ ಇವತ್ತು ನಾನು ನಿಮಗೆ ಅದನ್ನು ಕೊಟ್ಟಿದ್ದೆ ಕ್ವಶನ್. ಸೂರ್ಯ, ಗುರು, ಹೊನ್ಯಾಳ, ಈರಣ್ಣ, ತಿರುಪತಿ. ಸಂಜೆ 5 ಗಂಟೆ ಫ್ರೀ ಕ್ಲಾಸಲ್ಲೂ ಕೂಡ ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. 5 ಗಂಟೆ ಕ್ಲಾಸಲ್ಲಿ UPSC ಕ್ವಶನ್ ಪೇಪರ್ ಅಲ್ಲೂ ಕೂಡ ಈ ಪ್ರಶ್ನೆ ಆಗಿದೆ. ಓಕೆ, UPSC ಪೇಪರ್ ಒಳಗು 1076. ಹಾಗಾದರೆ ಶಕವರ್ಷ ಆರಂಭವಾಗಿದ್ದು ರಾಘವೇಂದ್ರ, ರೂಬಿ, ಹೋಪ್, ಸೂರ್ಯ ಅಂಡ್ ಹೊನ್ಯಾಳ್ ಅವರು. ಶಕವರ್ಷ ಆರಂಭವಾಗಿದ್ದು ಕ್ರಿಸ್ತಶಕ 78. ಹಿಜಿರಾ ಶಕೆ ಆರಂಭವಾದ ವರ್ಷ ಯಾವುದು? ಮೊಹಮ್ಮದ್ ಪೈಗಂಬರ್ ಅವರು ಮೆಕ್ಕಾದಿಂದ ಮದೀನಕ್ಕೆ ಪ್ರವಾಸ ಮಾಡಿದ್ದನ್ನು ಹಿಜಿರಾ ಶಕೆ ಅಂತ ಹೇಳಿ ಕರಿತೀವಿ. ಹಿಜಿರಾ ಶಕೆ. ರೂಬಿಯವರು, ಹೊನ್ಯಾಳವರು, ಹೋಪ್, ಮಹಾಲಕ್ಷ್ಮಿ ಅಂಡ್ ಚಿದಾನಂದ್ ಅವರು. ಹಿಜಿರಾ ಶಕೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಗುಪ್ತ ಶಕೆ ಆರಂಭವಾದ ವರ್ಷ ಯಾವುದು? ಗುಪ್ತ ಶಕೆ ಆರಂಭವಾದ ವರ್ಷ. ಸೂರ್ಯ, ಹೋಪ್, ರಾಘವೇಂದ್ರ, ರೂಬಿ ಅಂಡ್ ಗುರು ಅವರು. ಕ್ಲಿಯರಾ? ಕ್ಲಿಯರ್? ಮುಂದಕ್ಕೆ ಹೋಗೋಣ. ವಿಕ್ರಮಾಂಕ ದೇವಚರಿತೆ ಈ ಗ್ರಂಥವನ್ನ ರಚಿಸಿದವರು ಯಾರು? ಫ್ಯಾನ್ ಇರ್ಲಿಲ್ವಾ ಸರ್ ಅವ್ರ ಹತ್ರ? ಫ್ಯಾನ್ ಇರ್ಲಿಲ್ಲ ಮನೋಜ, ಕೆಟ್ಟೋಗಿತ್ತು, ರಿಪೇರಿ ಕೊಟ್ಟಿದ್ರು, ಅದಕ್ಕೆ ಶಕೆ ಇತ್ತು. ಇಂಥ ಉಡಾಳತನ ಮಾಡು, ಸೀರಿಯಸ್ ಆಗಿ ಓದ್ ನೌಕರಿ ತಗೋ ಕೋಡಿ ಅಂದ್ರ. ವಿಕ್ರಮಾಂಕ ದೇವಚರಿತೆ ಬರೆದವರು ಕಲ್ಲಹಣ, ಬಿಲ್ಲಹಣ, ದುರ್ಗಸಿಂಹ, ವಾದಿರಾಜ. ವಿಕ್ರಮಾಂಕ ದೇವಚರಿತೆ ಇಂಪಾರ್ಟೆಂಟ್ ನೋಡ್ರಿ. ವಿಕ್ರಮಾಂಕ ದೇವಚರಿತೆ. ವೆರಿ ಗುಡ್, 70%. ರಾಜತರಂಗಿಣಿ ಕಾಶ್ಮೀರದ ಚರಿತ್ರೆಯ ಕುರಿತಿರ್ತಕ್ಕಂಥ ಅದ್ಭುತವಾದ ಗ್ರಂಥ. ಈ ಗ್ರಂಥ ರಾಜತರಂಗಿಣಿ, ಇದನ್ನ ಬರೆದವ್ರು ಯಾರು? ಓಕೆ, ರಾಜತರಂಗಿಣಿ. ಕಲ್ಲಹಣ ಯಾರನ್ನ ಭಾರತದ ಇತಿಹಾಸದ ಪಿತಾಮಹ ಅಂತ ಹೇಳಿ ಕರಿತೀವಿ? ಕಮೆಂಟ್ ಮಾಡಿ. ಭಾರತದ ಇತಿಹಾಸದ ಪಿತಾಮಹ ಯಾರು? ಹೂ ಇಸ್ ದಿ ಡ್ಯಾಡಿ ಆಫ್ ಇಂಡಿಯನ್ ಹಿಸ್ಟ್ರಿ? ಹೂ ಇಸ್ ದಿ ಅಬ್ಬು, ಯಪ್ಪೋ? ಯಾರು? ಕಲ್ಲಹಣ. ಪಂಚತಂತ್ರ. ಅಪ್ಪ ಯಪ್ಪ, ಈಗ ಡಡ್ಡ ಇತ್ತೀಚೆಗೆ ಅವ್ ಫಾದರ್ ಆಗಿರೋ ಸತ್ತ ಹೋಗಿರ್ಬೇಕು. ಇದ್ಯಾ ಡಡ್ಡ ಲೇಪ್, ದಡ್ಡ ಅಂತೀಯೋ ಅಂತ ಹೇಳಿ. ಸಂಸ್ಕೃತದಲ್ಲಿ ವಿಷ್ಣು ಶರ್ಮರಿ, ಕನ್ನಡದಲ್ಲಿ ದುರ್ಗಸಿಂಹರಿ. ವಾದಿರಾಜ ವಾದಿಬ ಚರಿತೆ ಎನ್ನುವಂತ ಗ್ರಂಥವನ್ನ ಕೂಡ ರಚಿಸ್ತಾರೆ. ಓಕೆ,
5 ಪ್ರಶ್ನೆಗಳ ಯುದ್ಧದಲ್ಲಿ ನಮ್ಮ ಮಹಾಲಕ್ಷ್ಮಿ ಅವರು, ಪ್ರಿಯಾಂಕ ಜೋಸ್ ಅವರು, ವಿಶಾಲ್ ಅವರು, ಆಶಾ ಅವರು, ಇಲ್ಲಿ ಸರಿಯಾದ ಉತ್ತರ ಬಿಲ್ಹಣ. ನಮಸ್ತೆ ಅನುಷಾ, ಬಂದ್ಯಾ ತಂಗಿ? ಅಣ್ಣ ತಂಗಿಯರ ಈ ಬಂದ. ನೆಕ್ಸ್ಟ್, ಮಿತಾಕ್ಷರ ಸಂಹಿತೆ ಈ ಗ್ರಂಥವನ್ನ ಬರೆದವರು ಯಾರು? ವಿಜ್ಞಾನೇಶ್ವರ, ಚಂದ್ರರಾಜ, ಕೀರ್ತಿವರ್ಮ, 2ನೇ ಚಾವುಂಡರಾಯ. ಮಿತಾಕ್ಷರ ಸಂಹಿತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಇದು, ಮಿತಾಕ್ಷರ ಸಂಹಿತೆ. ಮಿತಾಕ್ಷರ ಸಂಹಿತೆ ಮಿತಾಕ್ಷರ ಸಂಹಿತೆ ವಿಜ್ಞಾನೇಶ್ವರ ರಚಿಸ್ತಾನೆ. ಪ್ರಶ್ನೆ ಈ ರೀತಿ ಕೂಡ ಆಗಿದೆ, ಮುಂದೆ ಕ್ವಶನ್ ಇರ್ಬೇಕು ಮೇ ಬಿ, ತಡ್ರಿ ನೋಡೋಣ ಒಮ್ಮೆ. ಓಕೆ, ಈ ಕೆಳಕಂಡ ಯಾವುದು ಹಿಂದೂಗಳ ಕಾನೂನು ಗ್ರಂಥವಾಗಿದೆ ಅಂತ ಪ್ರಶ್ನೆ ಕೇಳಿದರೆ? ಹಿಂದೂಗಳ ಕಾನೂನು ಗ್ರಂಥ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಆನ್ಸರ್ ಮಾಡ್ರಿ ನೋಡೋಣ. ಹಿಂದೂಗಳ ಕಾನೂನು ಗ್ರಂಥ ಯಾವುದು? ಹಿಂದೂ ಕಾನೂನು ಗ್ರಂಥ ಮಿತಾಕ್ಷರ ಸಂಹಿತೆನೆ. ಎ ಅಲ್ರೋ, ಎ ಅಂದ್ರೆ ವಿಜ್ಞಾನೇಶ್ವರ ವ್ಯಕ್ತಿ ಹೆಸರದು. ಮಿತಾಕ್ಷರ ಸಂಹಿತೆ ಅಂತ ಹಾಕ್ರಿ ಎ ಅಂತ, ಅದಕ್ಕೂ ಜಿಪ್ಪುಣತನ. ಮದನ ತಿಲಕ ಎನ್ನುವಂತ ಗ್ರಂಥವನ್ನ ರಚನೆ ಮಾಡಿದವರು ಮದನ ತಿಲಕ. ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಗ್ರಂಥ ಅದು. ಹೌದಾ? ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಂಥ. ಓಕೆ, ನೆಕ್ಸ್ಟ್, ಅಭಿಜ್ಞಾನ ಶಾಕುಂತಲ ಇಲ್ಯಾಕೆ ಬರ್ತದೋ? ಸಾರಿ, ಶ್ರುತಿ ಭಟ್ ಅವರ? ಓಕೆ, ಹುಡುಗ ಅನ್ಕೊಂಡೆನಾ, ಹೊಟ್ಟೆ ಹಾಕೊಳ್ರಿ ಸಿಸ್ಟರ್. ಗೋವೈದ್ಯ 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 ಇಂಪಾರ್ಟೆಂಟ್. ಓಕೆ, ಇಂಪಾರ್ಟೆಂಟ್. ಚಾವಂಡ್ರಂದನ್ ಇಂಪಾರ್ಟೆಂಟ್ ಇಲ್ಲಿ ಬಿಡ್ರದನ್ನು. ಈ ಕೆಳಗಿನ ಯಾವ ಗ್ರಂಥವನ್ನ ಸಂಸ್ಕೃತದ ವಿಶ್ವಕೋಶ ಎನ್ನುವರು? KS ಪ್ರಶ್ನೆ ಇದು. KS ಗಾಗಿದೆ, FDA ಆಗಿದೆ, PDO ಆಗಿದೆ. ಈ ಕೆಳಗಿನ ಯಾವ ಗ್ರಂಥವನ್ನ ಸಂಸ್ಕೃತದ ವಿಶ್ವಕೋಶ? ಮಾನಸೋಲ್ಲಾಸ, ಅಭಿಲಾಷ ತೀರ್ಥ ಚಿಂತಾಮಣಿ. A ಮತ್ತು B. A ಮಾತ್ರ. ಸಂಸ್ಕೃತದ ವಿಶ್ವಕೋಶ ಅಂತ ಹೇಳಿ ಯಾವ ಗ್ರಂಥವನ್ನ ಕರಿತೀವಿ? ಹೋಪ್, ಸೂರ್ಯ, ರೂಬಿ, ಸಾನಿಯಾ ಅಂಡ್ ರಾಘವೇಂದ್ರ ಅವರು. ವಿಶ್ವಕೋಶ ಅಂದ್ರೆ ಯಾವ್ದ್ರ ಒಂದ್ ಇರ್ಬೇಕಲೇ ದೋಸ್ತ, ಎಳ್ಳೆಳ್ ಇರಕ್ಕಿಲ್ಲ ಅಂತ ಹೇಳಿ ನೀವು. ನೋಡಿ, ಮಾನಸೋಲ್ಲಾಸ ಅಂದ್ರು ಒಂದೇ, ಅಭಿಲಾಷ ತೀರ್ಥ ಚಿಂತಾಮಣಿ ಅಂದ್ರು ಒಂದೇ, ಅದರ ಮತ್ತೊಂದು ಹೆಸರದು. ಏನಪ್ಪಾ ಗೊಂಬೆ ಚಿತ್ರ ಕಳ್ಸಕತ್ತಿರಲ್ಲ, ಅದರ ಮತ್ತೊಂದು ಹೆಸರು ಮಾನಸೋಲ್ಲಾಸ ಗ್ರಂಥದ ಮತ್ತೊಂದು ಹೆಸರೇ ಅಭಿಲಾಷ ತೀರ್ಥ ಚಿಂತಾಮಣಿ. ಬೋತ್ ಆರ್ ಸೇಮ್. ಓಕೆ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಕಮೆಂಟ್ ಮಾಡ್ಬೇಡ್ರಿ ಮುಂದಾದ ಪ್ರಶ್ನೆ. 3ನೇ ಸೋಮೇಶ್ವರ ಎನ್ನುವಂತ ಅರಸ, 3ನೇ ಸೋಮೇಶ್ವರ ಎನ್ನುವಂತ ಸೇಮ್ ಯಾಕೆ ಕೊಡ್ಬೇಕು ಸರ? ಗೊತ್ತಿರ್ಬೇಕಲ್ಲ, ಮತ್ತ ಗೊತ್ತಾಗಬೇಕಲ್ಲ. 3ನೇ ಸೋಮೇಶ್ವರ, ಕನ್ಫ್ಯೂಸ್ ಆಗಬಾರ್ದು ನಾಳೆ ಎಕ್ಸಾಮ್ ಒಳಗ ಅಂತ ಹೇಳಿ ಇವತ್ತು ಇಲ್ಲಿ ಕನ್ಫ್ಯೂಸ್ ಮಾಡ್ಲಿಕ್ಕತ್ತೀನಿ ಅಷ್ಟೆ. ಪ್ರತಿ ಕ್ವಶನ್ಗೂ ಲೀಡರ್ ಬೋರ್ಡ್ ತೋರಿಸಿ ಸರ್, ಅನಾಹುತ ಇದೀನಿ. ಈ ಕೆಳಕಂಡ ಯಾವ ಅರಸನನ್ನ ಸರ್ವಜ್ಞ ಚಕ್ರವರ್ತಿ ಎನ್ನುವರು? ಈ ಕೆಳಕಂಡ ಯಾವ ಅರಸನನ್ನ ಸರ್ವಜ್ಞ ಚಕ್ರವರ್ತಿ ಎನ್ನುವರು? 6ನೇ ವಿಕ್ರಮಾದಿತ್ಯ, ಮುಮ್ಮಡಿ ಸೋಮೇಶ್ವರ, ಸತ್ಯಾಶ್ರಯ, ಇಮ್ಮಡಿ ಜಯಸಿಂಹ. ಈ ಕೆಳಕಂಡ ಯಾವ ಅರಸನನ್ನ ಸರ್ವಜ್ಞ ಚಕ್ರವರ್ತಿ ಎನ್ನುವರು? ಹೋಪ್, ಸಾನಿಯಾ ಅವರು, ಸೂರ್ಯ ಅವರು, ರೂಬಿ ಅವರು, ಆಕಾಶ್ ಹೂಗಾರ್ ಅವರು. ಯಾವ ಅರಸನನ್ನ ಸರ್ವಜ್ಞ ಚಕ್ರವರ್ತಿ ಅಂತ ಹೇಳಿ ಕರೀತಾರಂದ್ರೆ 3ನೇ ಸೋಮೇಶ್ವರನನ್ನೇ ಸರ್ವಜ್ಞ ಚಕ್ರವರ್ತಿ ಅಂತ ಹೇಳಿ ಕರೀತಾರೆ. 3ನೇ ಸೋಮೇಶ್ವರನನ್ನೇ. ರನ್ನನಿಗೆ ಆಶ್ರಯ ಕೊಟ್ಟ ಅರಸ ಯಾರು? ಕಮೆಂಟ್ ಮಾಡ್ರಿ. ರನ್ನನಿಗೆ ಆಶ್ರಯ ಕೊಟ್ಟ ಅರಸ ಯಾರು? ವೆರಿ ಗುಡ್. ರನ್ನನಿಗೆ ಆಶ್ರಯ ಕೊಟ್ಟಂತ ಅರಸ ಯಾರು? ಇರಿವ ಬೆಡಂಗ ಅಂತ ಕೂಡ ಕರೀತಾರೆ. ಇಂಪಾರ್ಟೆಂಟ್. ನೆಕ್ಸ್ಟ್,
ಭೀಮ್ರಾವ. ನೆಕ್ಸ್ಟ್, ಕವಿ ಚಕ್ರವರ್ತಿ ಎಂಬ ಬಿರುದು ಯಾರಿಗಿತ್ತು? ಕವಿ ಚಕ್ರವರ್ತಿ ಎಂಬ ಬಿರುದು ಯಾರಿಗಿತ್ತು? ಕಲ್ಯಾಣಿ ಚಾಲುಕ್ಯರ ಆಡಳಿತದ ಅವಧಿಯಲ್ಲಿ ಅನ್ನೋ ಪಾಯಿಂಟ್ ಅನ್ನ ಯಾಡ್ ಮಾಡ್ಕೊಳ್ರಿ. ಕಲ್ಯಾಣಿ ಚಾಲುಕ್ಯರ ಆಡಳಿತದ ಅವಧಿಯಲ್ಲಿ, ಸ್ವಲ್ಪ ಪ್ರಶ್ನೆಯಲ್ಲಿ ಚೇಂಜ್ ಆಗ್ಲಿ. ಕಲ್ಯಾಣಿ ಚಾಲುಕ್ಯರ ಆಡಳಿತದ ಅವಧಿಯಲ್ಲಿ ಯಾರನ್ನ ಕವಿ ಚಕ್ರವರ್ತಿ ಅಂತ ಕರೆದ್ರು? ರಾಘವೇಂದ್ರ ಅವರು, ಹೋಪ್ ಅವರು, ಸೂರ್ಯ ಅವರು, ಹೊನ್ನಾಳ್ ಅವರು, ಮೆಹಬೂಬ್ ಅವರು. ರನ್ನ ಇಸ್ ರೈಟ್ ಆನ್ಸರ್. ಕಲ್ಯಾಣಿ ಚಾಲುಕ್ಯರ ಕಾಲಘಟ್ಟದಲ್ಲಿ ರನ್ನ. ಯಾಕೆ ಮಾಸ್ತರ ಅಂತ ಕೇಳಿದ್ರೆ, ನೋಡಿ, ನಮ್ಮಲ್ಲಿ ರತ್ನತ್ರಯರು ಅಂತ ಬರ್ತಾರೆ, ರತ್ನತ್ರಯರು ಅಂತ ಬರ್ತಾರೆ, ಕವಿ ಚಕ್ರವರ್ತಿಗಳು ಅಂತ ಕೂಡ ಬರ್ತಾರೆ. ಕವಿ ಚಕ್ರವರ್ತಿಗಳು ಅಂತ ಕೂಡ ಬರ್ತಾರೆ. ಸೊ ರತ್ನತ್ರಯರೊಳಗೆ ಯಾರ್ಯಾರು ಬರ್ತಾರ್ರಿ ಸರ? ರತ್ನತ್ರಯರ ಒಳಗ ಯಾರ್ಯಾರು ಬರ್ತಾರೆ ಕಮೆಂಟ್ ಮಾಡಿ. ರತ್ನತ್ರಯರ ಒಳಗ ಪಂಪ, ಪೊನ್ನ, ರನ್ನ. ಪಂಪ, ಪೊನ್ನ, ರನ್ನ. ಇದರಲ್ಲಿ ಮೂವರು ಕೂಡ ರತ್ನತ್ರಯರು ಅಂತ ಹೇಳಿ ಅನ್ಸ್ಕೋತಾರೆ. ಕವಿ ಚಕ್ರವರ್ತಿಗಳು ಯಾರು ಹಾಗಾದ್ರೆ? ಕವಿ ಚಕ್ರವರ್ತಿಗಳು ಇಲ್ಲಿ ಪಂಪ ಹೋಗ್ತಾನೆ, ಪಂಪ ಎಡಿಟ್ ಆಗ್ತಾನೆ. ಓಕೆ, ಪೊನ್ನ, ರನ್ನ, ಜನ್ನ. ಕ್ಲಿಯರ್ ರೀ? ಯಾರನ್ನ ಆದಿಕವಿ ಅಂತ ಹೇಳಿ ಕರಿತೀವಿ? ಕಾಮೆಂಟ್ ಮಾಡ್ರಿ. ಆದಿಕವಿ ಅಂತ ಹೇಳಿ ಯಾರನ್ನ ಕರಿತೀವಿ? ಕನ್ನಡದ ಆದಿಕವಿ ಪಂಪ. ಪಂಪ. ಉಭಯ ಕವಿ, ಉಭಯ ಕವಿ ಚಕ್ರವರ್ತಿ. ವೆರಿ ಗುಡ್, ವೆರಿ ಗುಡ್. ಪೊನ್ನ. ಯಾರನ್ನ ಗಂಡು ಕವಿ ಎನ್ನುವರು? ಯಾರನ್ನ ಗಂಡು ಕವಿ ಎನ್ನುವರು? ಮತ್ತೆ ಉಳಿದವ್ರೇನ್ರಿ ಅಂದ್ರೆ ಮತ್ ನೀವು ಅಂದ್ರೆ ಅವರ ಸಿಂಹಾವಲೋಕನದ ಸ್ಟೈಲ್ ಏನಿದೆಯಲ್ಲ, ಅವರು ಕೃತಿ ಬರೆಯುವಂತ ಸ್ಟೈಲ್, ಅದಕ್ಕೆ ಗಂಡು ಕವಿ ಅಂತ ಹೇಳಿ ಕರೀತಾರೆ. ಓಕೆ. ಸಾಹಸ ಭೀಮ ವಿಜಯಂ ಎನ್ನುವಂಥ ಅಥವಾ ಗದಾಯುದ್ಧ ಎನ್ನುವಂಥ ಗ್ರಂಥವನ್ನ ಬರೀತಾನೆ ರನ್ನ. ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ. ಯಾವ ದೇವಾಲಯವನ್ನ ದೇವಾಲಯಗಳ ಚಕ್ರವರ್ತಿ ಎನ್ನುವರು? KS ಪ್ರಶ್ನೆ, KS ಪ್ರಶ್ನೆ ಇದು ಕೂಡ. ಯಾವ ದೇವಾಲಯವನ್ನ ದೇವಾಲಯಗಳ ಚಕ್ರವರ್ತಿ? ಕುರುವತ್ತಿ ಮಲ್ಲಿಕಾರ್ಜುನ ದೇವಾಲಯ, ಲಕ್ಕುಂಡಿ ಕಾಶಿ ವಿಶ್ವೇಶ್ವರ ದೇವಾಲಯ, ಇಟಗಿಯ ಮಹಾದೇವ ದೇವಾಲಯ, ಬಳ್ಳಿಗಾವೆಯ ಕೇದಾರೇಶ್ವರ ದೇವಾಲಯ. ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನ ಕರೀತಾರೆ? ರಾಘವೇಂದ್ರ ಅವರು, ರೂಬಿ ಅವರು, ಹೋಪ್ ಅವರು, ಗುರು ಅವರು ಅಂಡ್ ಸೂರ್ಯ ಅವರು. ದೇವಾಲಯಗಳ ಚಕ್ರವರ್ತಿ ಅಂತ ಹೇಳಿ ಯಾವ ದೇವಾಲಯವನ್ನ ಕರೀತಾರೆ ಅಂದ್ರೆ ಇಟಗಿಯ ಮಹಾದೇವ ದೇವಾಲಯ. ಇಟಗಿಯ ಮಹಾದೇವ ದೇವಾಲಯ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ್ರಿ? ಇಟಗಿಯ ಮಹಾದೇವ ದೇವಾಲಯ. ಕೈ ಮುಗಿರಿ. ದೇವಾಲಯದ ಬಗ್ಗೆ ಬಂದದ ಎಕ್ಸಾಮ್ ಪಾಸ್ ಆಗ್ಬೇಕು ಅನ್ಕೊಂಡಿರೋ, ಇಲ್ಲ ಅನ್ಕೊಂಡಿರೋ, ದೇವ್ರು ಬಂದ್ರು ಕೈ ಮುಗಿಯಲ್ರಂದ್ರ ನೀವು. ಅದ್ರೊಳಗ ಮತ್ತೆ ದೇವಾಲಯಗಳ ಚಕ್ರವರ್ತಿ ಬಂದದ. ಓಕೆ, ನಮ್ಮ ಹೆಮ್ಮೆಯ ಕೊಪ್ಪಳ. ಅಲ್ಲಿಂದ ನಾವು ಒದ್ದುಕೊಳ್ಬೇಕು. ಯಪ್ಪ ದೇವ್ರೆ, ಹೆಂಗಾರ ಮಾಡಿ ಸರಿ ಜಾಬ್ ಹಂಗ್ ಮಾಡಪ್ಪ, 101 ತೆಂಗಿನಕಾಯಿ ಹೊಡಿತೀನಿ, ಶುಕ್ರವಾರ ಉಪವಾಸ ಇರ್ತೀನಿ. ಹೌದಾ? ದೇವರಿಗೆ ಲಂಚ ಕೊಡೋ ಮಂದಿ. ಬೇರೆಯವ್ರಿಗೆ ಲಂಚ ಕೊಟ್ಟು ಜಾಬ್ ಆದ್ರ ಬೇಜಾರಾಗ್ತದ. ನಾವು ದೇವ್ರಿಗೆ ಲಂಚ ಕೊಡೋ ಮಂದಿ. ಯಪ್ಪ ದೇವ್ರೆ, ಕೈ ಮುಗಿಯೋದಲ್ಲ, ಒದ್ದಕ್ ಬಿದ್ದ ಬಿಡ್ತಾವ್. ಆಂಜನೇಯನ್ ಟೆಂಪಲ್ ಮುಂದೆ ಫುಲ್ ಲೈನ್ ಎಕ್ಸಾಮ್ ದಿನ. ಕುರುವತ್ತಿ ಅನ್ನುವಂಥದ್ದೇನಿದೆ, ಕುರುವತ್ತಿ ಮಲ್ಲಿಕಾರ್ಜುನ, ಇದು ನಮ್ಮ ಭಾಗದಲ್ಲಿ ಫೇಮಸ್. ಕುರುವತ್ತಿ ಮಲ್ಲಿಕಾರ್ಜುನ ಅಂತ ಹೇಳಿ ಮೈಲಾರ ಭಾಗದಲ್ಲಿ ಕಂಡು ಬರ್ತದೆ. ಇಲ್ಲಿ ಒಬ್ಬ ಅರಸ ನದಿಯಲ್ಲಿ ಹಾರಿ ತನ್ನ ಆತ್ಮಾರ್ಪಣೆ ಮಾಡ್ತಾನೆ, ಆತ್ಮಹತ್ಯೆ ಮಾಡಿಕೊಳ್ತಾನೆ. ಆ ಅರಸನ ಹೆಸರೇನು? ಕಮೆಂಟ್ ಮಾಡ್ರಿ. ಆ ಅರಸನ ಹೆಸರೇನು? ಯಾವ ಅರಸ ಕುರುವತ್ತಿ ಬಳಿಯ ತುಂಗಾಭದ್ರಾ ನದಿಯಲ್ಲಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡ್ತಾನೆ? ಅಂದ್ರೆ ಅವ್ರಿಗೆ ಗುಣಪಡಿಸಲಾಗದ ಒಂದು ನೋವಿರ್ತದ, ರೋಗ,
ಗುಣಪಡಿಸಲಾಗದ ರೋಗ, ಸೋಮೇಶ್ವರ ಅವರು, ವೆರಿ ಗುಡ್ ವೆರಿ ಗುಡ್, ಒಂದನೇ ಸೋಮೇಶ್ವರ. ಗುಣಪಡಿಸಲಾಗದ ರೋಗದಿಂದ ಅವರು ಪ್ರಾಣವನ್ನ ಅರ್ಪಣೆ ಮಾಡ್ತಾರೆ ಎನ್ನುವಂಥದ್ದು. ಹೊಯ್ಸಳರ ದೇವಾಲಯಗಳ ನವರಂಗದ ಚಾವಣಿಯನ್ನ ಏನೆಂದು ಕರೆಯುತ್ತಾರೆ? ಈಗ ನಾವು ಯಾವ ದೇವಾಲಯಕ್ಕೆ ಬಂದ್ವಿ? ಹೊಯ್ಸಳಕ್ಕೆ ಬಂದ್ವಿ. ಪೋಲ್ಕೊಳ್ಳಿ. ಮಹಾಲಕ್ಷ್ಮಿ, ಸರಸ್ವತಿ, ಭುವನೇಶ್ವರಿ, ಭಗೀರಥಿ. ಬೇಗ. ಹೊಯ್ಸಳರ ದೇವಾಲಯಗಳ ನವರಂಗದ ಚಾವಣಿಯನ್ನ ಏನೆಂದು ಕರೆಯುತ್ತಾರೆ? ಮಹಾಲಕ್ಷ್ಮಿ, ಸರಸ್ವತಿ, ಭುವನೇಶ್ವರಿ, ಭಗೀರಥಿ. %42%. ವೆರಿ ಗುಡ್. ಭುವನೇಶ್ವರಿ, ಭುವನೇಶ್ವರಿ. ಈ ತರ ಕೇಳಿದ್ರೆ ಮುಗಿದೋತ್ತು. ಹೊಯ್ಸಳರ ದ್ವಾರ ಸಮುದ್ರ ಎಂಬ ಪ್ರದೇಶವನ್ನ ಕೊಳ್ಳೆ ಹೊಡೆದ ಅರಸ ಯಾರು? ಇಂಪಾರ್ಟೆಂಟ್ ಪ್ರಶ್ನೆ ನೋಡಿ ಇದು. ಮಲ್ಲಿಕಾಫರ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್, ಜಾಫರ್ ಖಾನ್. ಹೊಯ್ಸಳರ ದ್ವಾರ ಸಮುದ್ರ ಎಂಬ ಪ್ರದೇಶವನ್ನ ಕೊಳ್ಳೆ ಹೊಡೆದ ಅರಸ ಯಾರು? ಅಥವಾ ಕೊಳ್ಳೆ ಹೊಡೆದ ಅರಸನ ಪ್ರತಿನಿಧಿ ಯಾರು? ಯಾಕಂದ್ರೆ ಮತ್ ನೀವು ಸರ್ ಅರಸ ಅಂತ ಕೇಳಿರಿ, ನಾವು ಅರಸರ ಕಡೆಗೆ ಅಷ್ಟ ನೋಡಿದ್ವಿ, ಹಿಂಗ ಅನಬಾರ್ದಲ್ಲ. ಅರಸನಾದ್ರೂ ಆಗಿರ್ಬೋದು, ಅರಸನ ಪ್ರತಿನಿಧಿ ಆದ್ರೂ ಆಗಿರ್ಬೋದು. ಕೆಟ್ಟ ಉಡಾಳ್ರದ್ರ ನೀವು ಯಾಕಬೇಕು? ಮುಂದೆ ಅದಕ್ಕೆ ಈತನ ದಾಳಿಯಿಂದಾಗಲೇ ಅದನ್ನ ಹಳೆಬೀಡು ಅಂತ ಕರೀತಾರೆ. ಈತನ ದಾಳಿಯಿಂದ ಸರ್ವನಾಶ ಆಗಿದ್ರಿಂದಲೇ ಅದನ್ನ ಹಳೆಬೀಡು ಅಂತ ಕರೀತಾ ಹೋಗ್ತಾರೆ. ಓಕೆನಾ? ಮಲ್ಲಿಕಾಫರ್ ಬಹಳ ಎಡವಟ್ಟ ಮನುಷ್ಯ ಇವ. ಈತ ನಿಮಗೆ ಗೊತ್ತಿರ್ಲಿ, ಈತ ಒಬ್ಬ ನಪುಂಸಕ. ಆದ್ರೆ ಯಾವ ಪುರುಷನು ಮಾಡಲಾಗದಂತ ಅಸಾಧ್ಯವಾದ ಕೆಲಸವನ್ನ ಮಾಡಿ ತೋರಿಸ್ತಾನೆ. ಈತ ಒಬ್ಬ ಗುಲಾಮ ಕೂಡ ಹೌದು. ಓಕೆ. ಅಲ್ಲಾವುದ್ದೀನ್ ಖಿಲ್ಜಿ ಅವರು, ಹೌದ್ರಿ, ಟ್ರಾನ್ಸ್ಜೆಂಡರ್. ಅಲ್ಲಾವುದ್ದೀನ್ ಖಿಲ್ಜಿ ಅವರು ಗುಜರಾತಿನ ಅನಿಲವಾಡದ ಮೇಲೆ ದಾಳಿ ಮಾಡಿದಾಗ, ಅನಿಲವಾಡದ ಮೇಲೆ ದಾಳಿ ಮಾಡಿದಾಗ ಕ್ಯಾಂಬೆ ಮಾರುಕಟ್ಟೆ ಅಂತ ಬರ್ತದ. ಕ್ಯಾಂಬೆ ಮಾರುಕಟ್ಟೆ ಅಥವಾ ಕ್ಯಾಂಬೆ ಕೊಲ್ಲಿ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ಕ್ಯಾಂಬೆ ಮಾರುಕಟ್ಟೆ ಏನಿದೆ ಅಲ್ಲ, ಅಲ್ಲಿ ಈತನನ್ನ ಅಲ್ಲಾವುದ್ದೀನ್ ಖಿಲ್ಜಿ ಗುಲಾಮನನ್ನಾಗಿ ಪಡಿತಾನೆ. ಎಷ್ಟು ರೂಪಾಯಿಗಳನ್ನ ಕೊಟ್ಟು ಅಂದ್ರೆ 1000 ದಿನಾರುಗಳನ್ನ ಕೊಟ್ಟು, 1000 ದಿನಾರುಗಳನ್ನ ಕೊಟ್ಟು ಆತನನ್ನ ಏನಾಗಿ ಕೊಂಡ್ಕೊಳ್ತಾನ? ಗುಲಾಮನನ್ನಾಗಿ ಕೊಂಡ್ಕೊಳ್ತಾನ. ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರಿಗಳ ನಾಯಕ ಯಾರು ಅಂತ ಪ್ರಶ್ನೆ ಆಗಿದೆ. ಅದಕ್ಕೆ ಸರಿಯಾದ ಉತ್ತರ ಮಲ್ಲಿಕಾಫರ್. ಅಲ್ಲಾವುದ್ದೀನ್ ಖಿಲ್ಜಿಯ ಹೆಸರು ಶ್ರೇಷ್ಠತೆ ಆಗಬೇಕಂದ್ರೆ ಮಲ್ಲಿಕಾಫರ್ನ ಕೊಡುಗೆ ಕೂಡ ಇದೆ. ಆದ್ರೆ ವಿಪರ್ಯಾಸ ಏನಂದ್ರೆ, ಕೊನೆ ಕಾಲದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಕಣ್ಣನ್ನ ಕೀಳಿಸಿದವನು ಕೂಡ ಇದೇ ಮಲ್ಲಿಕಾಫರ್. ಕಣ್ಣು ಕೀಳಿಸ್ತಾನ್ರಿ, ವಿಷ ಕೊಟ್ಟು ಸಾಯಿಸ್ತಾನ್ರಿ. ಹೌದಾ? ಸೊ ಅದಕ್ಕೆ ನಾನು ನಿಮ್ಗೆ ಹೇಳೋದು, ಯಾರು ನಿಮಗೆ ಅತಿ ಆತ್ಮೀಯರಾಗಿರ್ತಾರೋ, ಅಥವಾ ಯಾರು ನಿಮ್ಮನ್ನ ತುಂಬಾ ಹೊಗಳುತ್ತಾರೋ, ಅಥವಾ ಯಾರು ನಿಮ್ಮ ಬಗ್ಗೆ ತುಂಬಾ ವರ್ಣನೆ ಮಾಡ್ತಾ ಇರ್ತಾರೋ ಅವ್ರ ಬಗ್ಗೆ ಎಚ್ಚರವಾಗಿರ್ಬೇಕು. ಯಾಕಂದ್ರೆ ನಿಜವಾದ ದುಶ್ಮನ್ ಅವ ಆಗಿರ್ತಾನ. ಅತಿಯಾದದ್ದು ಯಾವುದು ಒಳ್ಳೇದಲ್ಲ ಅದು, ಹೌದಲ್ಲ? ಸೊ ಹಾಗಾಗಿ ಯಾರಿಗೂ ಅತಿಯಾಗಿ ವೈಯಕ್ತಿಕವಾಗಿ ನಿಮ್ಮನ್ನ ನೀವು ಹಚ್ಕೋಬಾರ್ದು ಅಂತೇಳಿ. ಯಾವ ಕ್ಲೋಸ್ ದೋಸ್ತ್ ಇರ್ತಾನ ಅವನ ಇಟ್ಟಿರ್ತಾನ ಬತ್ತಿ, ಹೌದಿಲ್ಲ? ಫ್ರೆಂಡ್ಶಿಪ್ ಇರ್ಬೇಕ್ರಿ, ಎಷ್ಟು ಬೇಕಷ್ಟು, ಜಾಸ್ತಿನೇ ಇರ್ಲಿ ಫ್ರೆಂಡ್ಶಿಪ್. ಬಟ್ ನಿಮ್ಮ ವೈಯಕ್ತಿಕ ವಿಷಯಗಳೇನಿದಾವಲ್ಲ ಅವು ನಿಮ್ಮಲ್ಲಿ ಮಾತ್ರ ಉಳಿಬೇಕು. ಓಕೆ. ಸೊ ಹಾಗಾಗಿ ಬಹಳ ಎಚ್ಚರ. ಸಮಾಜ ಸರಿ ಇಲ್ಲ, ಮೊದಲು ನಾವ ಸರಿ ಇಲ್ಲ, ಹೌದಿಲ್ಲ? ಮೊದಲು ನಾವು ಬದಲಾವಣೆ ಆಗೋನು, ಆಮೇಲೆ ಬೇರೆಯವರಿಂದ ಕೂಡ ದೂರ ಇರೋಣ ಸ್ವಲ್ಪ. ಕ್ಲಿಯರ್? ಈ ಕೆಳಕಂಡ ಯಾರು ದಾಗ್ ಮತ್ತು ಚೆಹರಾ ಎಂಬ ಪದ್ಧತಿಗಳನ್ನ ಜಾರಿಗೆ ತಂದರು? ದಾಗ್ ಮತ್ತು ಚೆಹರಾ ಇದು KS ಪ್ರಶ್ನೆ ಕೂಡ ಹೌದು. UPSC ಯಲ್ಲೂ ಕೂಡ ಯಾರು ನಂಬಾರ್ದು ಲೋಕೇಶ್, UPSC ಯಲ್ಲೂ ಕೂಡ ಬಂದಿದೆ. ಓಕೆ.
ದಾಗ್ ಅಂದ್ರೆ ಏನು, ಚೆಹರಾ ಅಂದ್ರೆ ಏನ್ರಿ ಸರ್? ದಾಗ್ ಅಂದ್ರೆ ಮುದ್ರೆ ಅಂತ ಅರ್ಥ. PC ಯಲ್ಲೂ ಕೂಡ ಕ್ವಶನ್ ಆಗಿದೆ. ದಾಗ್ ಅಂದ್ರೆ ಮುದ್ರೆ, ಕುದುರೆಗಳಿಗೆ ಗುರುತಿಡಲಿಕ್ಕೋಸ್ಕರ ಮುದ್ರೆಯನ್ನ ಹಾಕ್ತಾ ಇದ್ರು. ಚೆಹರಾ ಅಂದ್ರೆ ಕಡ್ಡಾಯ ಹಾಜರಾತಿ ಅಂತ. ಚೆಹರಾ ಅಂದ್ರೆ ಕಡ್ಡಾಯ ಹಾಜರಾತಿ, ಸೈನಿಕರ ಕಡ್ಡಾಯ ಹಾಜರಾತಿಯನ್ನ ತಗೋತಾ ಇದ್ರು. ಸೊ ಅದನ್ನ ಚೆಹರಾ ಅಂತ ಹೇಳಿ ಕರಿತೀವಿ. ದಾಗ್ ಮತ್ತು ಚೆಹರಾ ಪದ್ಧತಿ. ದಿವಾನ್ ಇ ಕೋಹಿ ಎಂಬ ಕೃಷಿ ಇಲಾಖೆಯನ್ನ ಆರಂಭಿಸಿದ ಅರಸ ಯಾರು? ಅತ್ಯುತ್ತಮ ಯೋಜನೆಗಳಿರ್ತಾವ್ರಿ, ಆದ್ರೆ ಏನಾಗ್ತದ, ಜಾರಿಗೆ ತರುವಂತ ವಿಧಾನದಿಂದ ಸೋತ್ ಹೋಗ್ತಾನೆ ಮಹಮ್ಮದ್ ಬಿನ್ ತುಗಲಕ್. ಅದಕ್ಕೆ ಈತನನ್ನ ಹುಚ್ಚು ದೊರೆ, ಐಲು ದೊರೆ, ಎಡವಟ್ಟು ದೊರೆ, ಅನಾಹುತ ದೊರೆ ಈ ರೀತಿ ಕರಿತಾ ಹೋಗ್ತಾರೆ. ಓಕೆ, ದಿವಾನ್ ಎ ಕೋಹಿ ಎನ್ನುವಂತ ಒಂದು ಕೃಷಿ ಇಲಾಖೆ. ನೋಡ್ರಿ, ಹಣಗಾರರ ರಾಜ ಅಂತಾರೆ. ಹಣಗಾರರಲ್ಲೋ ಮರೆಯ, ಯಾಕೆ ಹೆಣ ಮಾಡ್ತಿ? ಹಣಗಾರರ ರಾಜ, ಹಣಗಾರರ ರಾಜ. ಒಟ್ಟು ಸಾಯ್ಬಿಡಿ, ಏನಾಗತ್ತದ? ಹಣಗಾರರ ರಾಜ. ನಮ್ಮ ಕಾಕಲ್ಲ ಮಾವಲ್ಲ, ಸಾಯ್ಬಿಡಿ ಅವನು. ಹಣಗಾರರ ರಾಜ. ಸಾಂಕೇತಿಕ ನಾಣ್ಯಗಳನ್ನ ಪರಿಚಯಕ್ಕೆ ತರ್ತಾನೆ. ರಾಜಧಾನಿಯನ್ನ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡ್ತಾನೆ. ಕೊರಸಾನ್ ಪ್ರಾಂತ್ಯದ ಮೇಲೆ ದಾಳಿ ಮಾಡುವಾಗ ಸೈನಿಕರಿಗೆ 1 ವರ್ಷ ಅಡ್ವಾನ್ಸ್ ಸ್ಯಾಲ್ರಿ ಕೊಡ್ತಾನೆ. ಹೌದಾ? ನೆಕ್ಸ್ಟ್ ಮುಂದೆ ಹೋಗೋಣ. ಮಾರುಕಟ್ಟೆ ಸುಧಾರಣೆಗಳನ್ನ ಜಾರಿಗೆ ತಂದವರು ಯಾರು? ಮಾರುಕಟ್ಟೆ ಸುಧಾರಣೆ, ಅರೆ ಹುಚ್ಚ ಅಂತಾರೆ, ಪರಸ್ಪರ ವಿರುದ್ಧ ಗುಣಗಳ ಸಮ್ಮಿಶ್ರಣ ಅಂತಾರೆ. ವೈರುಧ್ಯಗಳ ಮಿಶ್ರಣ ಅಂತಾರೆ. ವೆರಿ ಗುಡ್ ಅಂಬಿಕಾ ಅವರೇ, ಪ್ರಶ್ನೆ ಆಗಿದೆ ಅದು. ಮಾರುಕಟ್ಟೆ ಸುಧಾರಣೆ ಪ್ರಶ್ನೆ ಈ ರೀತಿ ಕೂಡ ಕೇಳಿದರೆ, ಯಾಕೆ ಮಾರುಕಟ್ಟೆ ಸುಧಾರಣೆಗಳನ್ನ ಜಾರಿಗೆ ತಂದ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಹೇಳಿ. ಅಲ್ಲಾವುದ್ದೀನ್ ಖಿಲ್ಜಿ ಮಾರುಕಟ್ಟೆ ಸುಧಾರಣೆಗಳನ್ನ ಜಾರಿಗೆ ತರಲು ಕಾರಣವೇನು? ಏನ್ ಕಾರಣ ಅಂದ್ರೆ, ಆತನ ಬೃಹತ್ ಸೈನ್ಯದ ನಿರ್ವಹಣೆಯ ವೆಚ್ಚವನ್ನ ಕಡಿಮೆ ಮಾಡ್ಲಿಕ್ಕೆ. ಓಕೆ, ಪ್ರಶ್ನೆ ಆಗಿದೆ ಇದು ಕೇಸ್ ಅಲ್ಲಿ. ಆತನ ಬೃಹತ್ ಸೇನೆಯ ವೆಚ್ಚವನ್ನ ಕಡಿಮೆ ಮಾಡುವ ಸಲುವಾಗಿ ಮಾರುಕಟ್ಟೆ ಸುಧಾರಣೆ ಮತ್ತು ಮಾರುಕಟ್ಟೆಯಲ್ಲಿರೋ ಸರಕುಗಳ ಬೆಲೆಗಳ ನಿಯಂತ್ರಣವನ್ನು ಕೂಡ ಮಾಡ್ತಾನೆ. ಓಕೆ, ಈತ ತನ್ನನ್ನ ತಾನು ನಾಣ್ಯಗಳಲ್ಲಿ ಸಿಕಂದರ್ ಎ ಸಾನಿ ಅಂತ ಹೇಳಿ ತನ್ನ ನಾಣ್ಯಗಳಲ್ಲಿ ಟಂಕಿಸ್ಕೊತಾನೆ. ಏನಂತ ಹೇಳಿ? ಸಿಕಂದರ್ ಎ ಸಾನಿ. ಏನ್ ಸರ್ ಹಂಗಾದ್ರೆ ಸಿಕಂದರ್ ಎ ಸಾನಿ ಅಂದ್ರೆ? ತನ್ನನ್ನ ತಾನು ಎರಡನೆಯ ಅಲೆಕ್ಸಾಂಡರ್ ಅಂತ ಕರಿತಾ ಹೋಗ್ತಾನೆ. ಇವ್ರ ಬಗ್ಗೆ ಮತ್ತೊಂದು ಪ್ರಶ್ನೆ ಆಗಿದೆ KS ಅಲ್ಲಿ. ಏನ್ ಸರ್ ಪ್ರಶ್ನೆ ಅದು ಅಂದ್ರೆ, ಅಲೈ ದರ್ವಾಜ ನಿರ್ಮಾಣ ಮಾಡಿದವರು ಯಾರು? 2 ದರ್ವಾಜಗಳು ನಮಗೆ ಇಂಪಾರ್ಟೆಂಟ್ ರೀ. ನಮಗ ಅಲೈ ದರ್ವಾಜ, ಬುಲಂದ್ ದರ್ವಾಜ, ಅಡೈ ದಿನ್ಕ ಚೋಪ್ರಾ 3 ಇಂಪಾರ್ಟೆಂಟ್. ಪ್ರಿಯಾಂಕಾ ಚೋಪ್ರಾ ಅಲ್ಲ. ಅಲೈ ದರ್ವಾಜ ನಿರ್ಮಾಣ ಮಾಡಿದವ ಅಲ್ಲಾವುದ್ದೀನ್ ಖಿಲ್ಜಿ. ಬುಲಂದ್ ದರ್ವಾಜ ನಿರ್ಮಾಣ ಮಾಡಿದವ ಅಕ್ಬರ್. ಅಡೈ ದಿನ್ಕ ಚೋಪ್ರಾ ಏನಿದೆಲ್ಲ ಅದು ಕುತುಬುದ್ದೀನ್ ಐಬಕ್, ಗುಲಾಮಿ ಸಂತತಿಯ ಸ್ಥಾಪಕ. ಕುತುಬುದ್ದೀನ್ ಐಬಕ್ನನ್ನ ಲಾಕ್ ಬಕ್ಷ್ ಎಂದು ಕರೆಯುತ್ತಾರೆ. ಅದು ಕೂಡ ಪ್ರಶ್ನೆ ಆಗಿದೆ. ಯಾಕೆ ಆತನನ್ನ ಲಾಕ್ ಬಕ್ಷ್ ಅಂದ್ರಂದ್ರೆ, ಆತ ಲಕ್ಷಗಳ ದಾನಿ. ಲಾಕ್ ಬಕ್ಷ್ ಅಂದ್ರೆ ಉದಾರವಾಗಿ ದಾನವನ್ನ ನೀಡ್ತಾ ಇರ್ತಾನೆ. ಸೊ ಲಾಕ್ ಬಕ್ಷ್ ಅಥವಾ ಲಕ್ಷಗಳ ದಾನಿ ಅಂತ ಹೇಳಿ ಕರೀತಾನೆ. ಅಷ್ಟೇ ಅಲ್ಲ, ಅವರು ಕುವತ್ ಉಲ್ ಇಸ್ಲಾಂ ಎನ್ನುವಂತ ಒಂದು ಮಸೀದಿಯನ್ನ ಕೂಡ ನಿರ್ಮಾಣ ಮಾಡ್ತಾರೆ. ಭಾರತ ದೇಶದಲ್ಲಿ ನಿರ್ಮಾಣವಾದ ಮೊಟ್ಟ ಮೊದಲ ಮಸೀದಿ ಅದು ಕುವತ್ ಉಲ್ ಇಸ್ಲಾಂ. ಕುತುಬ್ ಮಿನಾರ್ ನಿರ್ಮಾಣ ಕಾರ್ಯಕ್ಕೆ ಅಡಿಪಾಯ ಹಾಕಿದವರು ಯಾರು ಅಂತ ಕೂಡ ಪ್ರಶ್ನೆ ಕೇಳ್ತಾರೆ. ಹೌದಾ? ಅಡಿಪಾಯ ಹಾಕಿದವ್ರು ಯಾರು? ಅದನ್ನ ನಿರ್ಮಾಣ ಮಾಡಿದವ್ರು ಯಾರು? ಕೊನೆಗೊಳಿಸಿದವ್ರು ಯಾರು? ಪುನರ್ಜೀವನಗೊಳಿಸಿದವ್ರು ಯಾರು? ಬಹಳಷ್ಟು ಪ್ರಶ್ನೆಗಳಾಗ್ತವ. ಸಿಡಿಲು ಬಡದು ಎಷ್ಟು ಅಂತಸ್ತುಗಳು ಹೋಗಿತ್ತು, ಅದನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಿದವ ಯಾರು? ಈ ತರ ನೋಡೋಣಂತ. ಮುಂದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣಂತ. ಹೊಯ್ಸಳರ ಪ್ರಾರಂಭಿಕ ರಾಜಧಾನಿ ಯಾವುದು? ಇಂಥ ಎಡವಟ್ಟ ಪ್ರಶ್ನೆಗಳನ್ನ ಕೇಳ್ತಾರೆ ಖಂಡಿತ. ಹೊಯ್ಸಳರ ಪ್ರಾರಂಭಿಕ ರಾಜಧಾನಿ ಯಾವುದು? ತಲವನಪುರ, ಬೇಲೂರು, ದ್ವಾರ ಸಮುದ್ರ, ಕೋಲಾರ. ಹೊಯ್ಸಳ ಮನೆತನದ ಪ್ರಾರಂಭಿಕ ರಾಜಧಾನಿ ಯಾವುದು? ಪೋಲ್ಕೊಳ್ಳಿ. ಹೊಯ್ಸಳ ಮನೆತನದ ಪ್ರಾರಂಭಿಕ ರಾಜಧಾನಿ ವಾಲಿಯವರು, ಮಲ್ಲಿಕಾರ್ಜುನ್ ಅವರು, ಮಹಾಲಕ್ಷ್ಮಿ ಅವರು, ಪ್ರಿಯಾಂಕಾ ಜೋಸ್ ಅವರು, ಸಂತೋಷ್ ಅವರು.
ಹೊಯ್ಸಳರ ಪ್ರಾರಂಭಿಕ ರಾಜಧಾನಿ ಅಂದಾಗ ಬೇಲೂರು. ಅವರ ಪ್ರಸಿದ್ಧವಾದ ರಾಜಧಾನಿ ಹೆಸರಿನಿಂದನೇ ಕರಿತೀವಿ, ದ್ವಾರ ಸಮುದ್ರದ ಹೊಯ್ಸಳರು. ಬಹಳ ಅದ್ಭುತವಾಗಿದೆ ಅವರ ಮನೆತನ ಆರಂಭವಾದ ರೀತಿ, ಅವರ ಮನೆತನ ಹೆಂಗ ಸ್ಟಾರ್ಟ್ ಆಯ್ತು, ಓಕೆ, ಸ್ಥಾಪಕ ಯಾರು, ಬಹಳ ಅನಾಹುತ ಸ್ಟೋರಿ ಕೂಡ ಇದೆ. ಇನ್ನು ಗಂಗರದು ತಲವನಪುರ, ಕೋಲಾರ ಬರ್ತದ ಗಂಗರದು. ಹೊಯ್ಸಳ ಮನೆತನದ ಪ್ರಸಿದ್ಧ ಅರಸ ಯಾರು ಅಂದ್ರೆ ರಿಷಬ್ ಶೆಟ್ಟಿ ಯಾರಂತ. ಪ್ರೆಸೆಂಟ್ ಈಗ ಮೊದಲು ಸೂಪರ್ ಸ್ಟಾರ್ ಅಂದ್ರೆ ಸಲ್ಮಾನ್ ಖಾನ, ಶಾರುಖ್ ಖಾನ ಅಂತಿದ್ರು, ರಜನಿಕಾಂತ್ ಅಂತಿದ್ರು. ಇವತ್ತು ಆಲ್ ಓವರ್ ಇಂಡಿಯಾ ಸೂಪರ್ ಸ್ಟಾರ್ ಅಂದ್ರೆ ನಮ್ಮ ಕನ್ನಡದ ರಿಷಬ್ ಶೆಟ್ಟಿ ಅಂತಾರೆ, ರಾಕಿಂಗ್ ಸ್ಟಾರ್ ಯಶ್ ಅಂತಾರೆ, ಹೌದಲ್ಲ. ಇಡೀ ದೇಶಕ್ಕೆ ನಿಜವಾದ ಸ್ಟಾರ್ ಅಂದ್ರೆ ಯಾರಂದ್ರೆ ಪುನೀತ್ ರಾಜ್ಕುಮಾರ್ ಅಂತಾರೆ. ನೋಡ್ರಿ ಎಲ್ಲಿಗೆ ಬೆಳೆಯಕತ್ತೀವಿ ನಾವು. ಹೊಯ್ಸಳ ಮನೆತನದ ಪ್ರಸಿದ್ಧ ಅರಸ ಯಾರು? ಹೊಯ್ಸಳ ಮನೆತನದ ಪ್ರಸಿದ್ಧ ಅರಸ ಸೂರ್ಯ ಅವರು, ಮಹಾಲಕ್ಷ್ಮಿ ಅವರು, ಹೋಪ್ ಅವರು, ಮೆಹಬೂಬ್ ಅವರು, ಜಗ್ಗು ಅವರು. ಹೊಯ್ಸಳ ಮನೆತನದ ಪ್ರಸಿದ್ಧ ಅರಸ ವಿಷ್ಣುವರ್ಧನ. ವಿಷ್ಣುವರ್ಧನ ವಿಷ್ಣುವರ್ಧನ ಸ್ಥಾಪಕ ಸ್ಥಳ. ವಿಷ್ಣುವರ್ಧನ ಮೂಲತಃ ಯಾವ ಧರ್ಮದವನಾಗಿದ್ದ? ವೈಷ್ಣವ, ಶೈವ, ಜೈನ, ಬೌದ್ಧ. ಮೂಲತಃ ವಿಷ್ಣುವರ್ಧನ ಯಾವ ಧರ್ಮದವನಾಗಿದ್ದ? ಇಂಪಾರ್ಟೆಂಟ್ ನೋಡ್ರಿ ಇದು. ಕೊಡ್ಲಿಪ್ಪೋಲ ಮೊದಲಿಗೆ ಯಾವ ಧರ್ಮದಲ್ಲಿದ್ದ? ರಾಜೇಶ್, ದೇವರಾಜ್ ಅವರು, ದುರ್ಗಮ್ಮ ಅವರು, ಪ್ರಿಯಾಂಕಾ ಜೋಸ್ ಅವರು ಅಂಡ್ ಅನುಷಾ ಅವರು. ವಿಷ್ಣುವರ್ಧನ ಮೂಲತಃ ಜೈನ ಧರ್ಮದವನು. ಜೈನ ಧರ್ಮದವನು. ನಂತರ ಯಾವ ಧರ್ಮಕ್ಕೆ ಆತ ಮತಾಂತರ ಆಗ್ತಾನೆ ಅಥವಾ ಯಾವ ಧರ್ಮಕ್ಕೆ ಬದಲಾವಣೆ ಆಗ್ತಾನೆ ಎನ್ನುವಂಥದ್ದು. ವಿಷ್ಣುವರ್ಧನ ಮೂಲತಃ ಜೈನನಾಗಿದ್ದು ನಂತರ ಯಾವ ಧರ್ಮಕ್ಕೆ ಮತ್ತು ಯಾರಿಂದ ಪ್ರಭಾವಿತಗೊಂಡು ಯಾರಿಂದ ಪ್ರಭಾವಿತನಾಗ್ತಾನ್ರಿ? ರಾಮಕೃಷ್ಣ ಅಲ್ಲೋ ಕೂಡಿ, ರಾಮಾನುಜಾಚಾರ್ಯರು. ಅವಸರ ಮಾಡಬೇಡ. ರಾಮಾನುಜಾಚಾರ್ಯರು. ಗುರುವಿನ ಪ್ರಭಾವ ಆತನನ್ನ ಬದಲಾವಣೆ ಮಾಡುತ್ತದೆ. ಆತನ ಮೂಲ ಹೆಸರು ಬಿಟ್ಟಿದೇವ ಅಂತ ಹೇಳಿ. ಆತನ ಮೂಲ ಹೆಸರು ಬಿಟ್ಟಿದೇವ ಅನ್ನುವಂಥದ್ದು ಅಥವಾ ಬಿಟ್ಟಿಗ ಅಂತ ಕೂಡ ಕರೀತಾರೆ. ರಾಮಾನುಜಾಚಾರ್ಯರ ಪ್ರಭಾವದಿಂದಾಗಿ ಆತ ವಿಷ್ಣುವರ್ಧನ ಅಂದ್ರೆ ವೈಷ್ಣವ ಪಂಥವನ್ನು ಸ್ವೀಕಾರ ಮಾಡ್ತಾನೆ. ಡೈರೆಕ್ಟ್ ಪತ್ನಿ ಹೆಸರಿಗೆ ಹೋದ್ಯಾ? ಶಾಂತಲೆ ಕೇಳಿ ಕಡೆ ಕೇಳು ಕೋಡಿ. ತಲಕಾಡುಕೊಂಡ, ಅಣೆಕೊಂಡ, ನೊಳಂಬವಾಡಿಗೊಂಡ, ಒಟ್ಟು ಗೊಂಡ ಅಂದ್ರೆ ವಿಷ್ಣುವರ್ಧನ ಅಂತ ಹಾಕ್ಬೇಕು. ಹೌದಾ? ವಿಷ್ಣುವರ್ಧನ ಅಂತ ಹೇಳಿ ಹಾಕ್ಬೇಕಾಗ್ತದ. ವಿಶೇಷತೆ ಏನಪ್ಪಾ ಇವ್ರದು? ಇವರ ವಿಶೇಷತೆ ಅಂತ ಬಂದಾಗ ರಾಮಾನುಜಾಚಾರ್ಯರ ಬಗ್ಗೆ ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ರಾಮಾನುಜಾಚಾರ್ಯರು ಯಾರ ಕಿರುಕುಳವನ್ನ ಸಹಿಸದೆ ನಮ್ಮ ಕರ್ನಾಟಕಕ್ಕೆ ಬಂದ್ರು ಅಂತ ಹೇಳಿ. ಕುಲತ್ತುಂಗ ಚೋಳ. ಕುಲತ್ತುಂಗ ಚೋಳನ ಕಿರುಕುಳವನ್ನ ಸಹಿಸದೆ ಅವರು ಕರ್ನಾಟಕಕ್ಕೆ ಬರ್ತಾರೆ. ಒಂದನೇ ಕುಲತ್ತುಂಗ ಚೋಳನ ಕಿರುಕುಳವನ್ನ ಸಹಿಸಲಾರದೆ ಕರ್ನಾಟಕಕ್ಕೆ ಬರ್ತಾರೆ. ಇವರಿಗೋಸ್ಕರ ನಮ್ಮ ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ ಒಂದು ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಿಕೊಡ್ತಾನೆ. ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿ ದೇವಾಲಯ. ಕೈ ಮುಗಿರಿ, ದೇವಾಲಯ ಬಂತು. ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿ ದೇವಾಲಯ. ಹೌದ್ರಿ? ಈ ಚಲುವ ನಾರಾಯಣ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದಲ್ಲಿ ಒಂದು ಉತ್ಸವ ಬಹಳ ಫೇಮಸ್. ಯಾವ ಉತ್ಸವ? ವೈರಮುಡಿ ಉತ್ಸವ. ಎಕ್ಸಾಂಪಲ್ ಪ್ರಶ್ನೆ ಆಗಿದೆ. ವೈರಮುಡಿ ಉತ್ಸವ. ಸರ ಇದು ಎಲ್ಲಿ ಕಂಡು ಬರ್ತದ್ರಿ? ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಕಂಡು ಬರುವುದು ಯಾವ ಜಿಲ್ಲೆ ಒಳಗೆ? ಮಂಡ್ಯ. ಮತ್ತ ನೆಕ್ಸ್ಟ್
ಅದಕ್ಕಿಂತ ಮುಂಚೆ ಸ್ವಲ್ಪ ನಮ್ಮ ಹುಡುಗರದು ಲೀಡರ್ ಬೋರ್ಡ್ ನೋಡೋಣ.